ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲ ಬಾರಿಗೆ ತಮಿಳುನಾಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರುವಂತಹ ಟಿವಿಕೆ ಮುಖ್ಯಸ್ಥ ವಿಜಯ್ ದಳಪತಿ ವಿಜಯ್ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿದ್ದಾರೆ. ಎಐಡಿಎಂಕೆ ಮತ್ತು ಡಿಎಂಕೆಗೆ ಒಂದು ಪೈಪೋಟಿ ಕೊಟ್ಟು ಎಐಡಿಎಂಕೆ ಮತಗಳನ್ನು ಬಾಚಬಲ್ಲುವಂತಹ ಶಕ್ತಿ ಇದೆ ಅಂತ ವಿಜಯ್ ಅವರ ಬಗ್ಗೆ ಹೇಳಲಾಗ್ತಾ ಇದೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಇದೀಗ ಅವರು ಸಲ್ಲಿಕೆ ಮಾಡಿರುವಂತಹ ನಾಮಪತ್ರದಲ್ಲಿ ಅಫಿಡವಿಟ್ನಲ್ಲಿ ಸರಿಯಾದ ಮಾಹಿತಿಗಳನ್ನು ಕೊಟ್ಟಿಲ್ಲ ಅಂತ. ಅದು ವಿಶೇಷವಾಗಿ ಆಸ್ತಿ ವಿವರಗಳಿಗೆ ಸಂಬಂಧಪಟ್ಟದ್ದು. ಅವರು 2 ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಪೆರಂಬೂರ್ ಮತ್ತು ತಿರುಚಿ ಪೂರ್ವದಲ್ಲಿ. ಈ ಕ್ಷೇತ್ರಗಳಲ್ಲಿ ಸಲ್ಲಿಕೆ ಮಾಡಿರುವಂತಹ ಅಫಿಡವಿಟ್ಗಳಿಗೆ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಈ ವ್ಯತ್ಯಾಸಗಳನ್ನು ಪ್ರಶ್ನೆ ಮಾಡಿ ಒಬ್ಬ ಮತದಾರ ಮದ್ರಾಸ್ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ನವರು ಇದೀಗ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಇದರ ಬಗ್ಗೆ ತನಿಖೆ ಮಾಡಿ ಅಂತ ಎಲೆಕ್ಷನ್ ಕಮಿಷನ್ಗೂ ಕೂಡ ಮತ್ತು IT ಅಧಿಕಾರಿಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಇದೀಗ ದಳಪತಿ ವಿಜಯ್ಗೆ 105 ಕೋಟಿ ರೂಪಾಯಿ ಸಂಕಷ್ಟ. ಏನಿದು ಸಂಕಷ್ಟ ಅನ್ನೋದಾದರೆ ಏಪ್ರಿಲ್ 23ನೇ ತಾರೀಕಿಗೆ ಚುನಾವಣೆ ಇದೆ ತಮಿಳುನಾಡಿಗೆ. ಈ ಚುನಾವಣೆಗೂ ಮೊದಲು 3 ದಿನ ಇಂಥದ್ದೊಂದು ಸಂಕಷ್ಟ ವಿಜಯ್ ಅವರಿಗೆ ಬಂದಿರೋದು. ಏನು ಸಂಕಷ್ಟ ಅಂತ ಹೇಳಿದರೆ ಅವರು ಸಲ್ಲಿಕೆ ಮಾಡಿರುವಂತಹ ಆಸ್ತಿ ವಿವರಗಳಲ್ಲಿ ವ್ಯತ್ಯಾಸ ಆಗಿದೆ. ಪೆರಂಬೂರು ಮತ್ತು ತಿರುಚಿ ಪೂರ್ವದಲ್ಲಿ 105 ಕೋಟಿ ರೂಪಾಯಿ ವ್ಯತ್ಯಾಸಗಳು ಸದ್ಯಕ್ಕೆ ಕೇಳಿಬಂದಿದೆ. ಏನಾಯ್ತು ಇದು ಪ್ರಕರಣ ಅಂತ ಹೇಳಿದರೆ, ಈಗ ಸಹಜವಾಗಿ ಅಫಿಡವಿಟನ್ನು ಸಲ್ಲಿಕೆ ಮಾಡೋದು ಅದು ಕಡ್ಡಾಯ, ಅದು ಮತದಾರರಿಗೆ ಉತ್ತರದಾಯಿತ್ವವಾಗಿರ್ತಾರೆ. ಅವರು ಸರಿಯಾದ ಮಾಹಿತಿಗಳನ್ನು ಕೊಡಬೇಕು. ಆಸ್ತಿ ಆಗಿರ್ಬೋದು, ತಮ್ಮ ಬಳಿ ಇರುವಂಥ ನಗದಾಗಿರ್ಬೋದು, ಅವರ ಮೇಲಿರುವಂಥ ಕ್ರಿಮಿನಲ್ ಪ್ರಕರಣಗಳಾಗಿರ್ಬೋದು, ಅವರ ಹೆಂಡತಿ, ಅವರ ಸಂಬಂಧಿಕರು, ಏನೇನಿದೆ ಎಲ್ಲವನ್ನು ಕೂಡ ಘೋಷಣೆ ಮಾಡಬೇಕು. ಇಲ್ಲೇನಾಗಿದೆ, ತಿರುಚಿ ಪೂರ್ವ ಮತ್ತು ಪೆರಂಬೂರ್ ಕ್ಷೇತ್ರಗಳಲ್ಲಿ ಫಾರ್ಮ್ ನಂಬರ್ 26 ಅನ್ನು ಅವರು ಕೊಡುವಾಗ ಪೆರಂಬೂರು ಕ್ಷೇತ್ರದಲ್ಲಿ ನನ್ನ ಆಸ್ತಿ 115 ಕೋಟಿ ರೂಪಾಯಿ ಇದೆ ಅಂತ ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದೇ ತಿರುಚಿ ಪೂರ್ವದಲ್ಲಿ 220 ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. ವ್ಯತ್ಯಾಸ ಎಷ್ಟಾಯಿತು? 105 ಕೋಟಿ ರೂಪಾಯಿ ಇತ್ತು. ಇದನ್ನು ವಿಘ್ನೇಶ್ ಅನ್ನುವಂತಹ ಪೆರಂಬೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಹೈಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿದರು. ಏನು ಪ್ರಶ್ನೆ ಮಾಡಿದರು? 105 ಕೋಟಿ ರೂಪಾಯಿ ಇಲ್ಲಿ ವ್ಯತ್ಯಾಸ ಬರ್ತಾ ಇದೆ, ಹೀಗಾಗಿ ಇವರು ಉದ್ದೇಶಪೂರ್ವಕವಾಗಿ ಇದನ್ನು ಮರೆಮಾಚಿಬಿಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಆದರೆ ಅದಕ್ಕೆ ಅವರು ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಬರವಣಿಗೆಯಿಂದ ಏನೋ ತಪ್ಪಾಗಿದೆ ಅಂತೆಲ್ಲ ಅವ್ರ ಕಡೆಯವರು ಹೇಳಿದ್ದಾರೆ. ಆದರೆ ಇದೀಗ ಏನು ಮಾಡಲಾಗಿದೆ, ಈ ವಿಘ್ನೇಶ್ ಅನ್ನುವಂತಹ ವ್ಯಕ್ತಿ ಕೊಟ್ಟಂತಹ ದೂರಿನ ಅನ್ವಯ ಆದಾಯ ತೆರಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಇದೀಗ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾದರೆ ವಿಜಯ್ ಅಫಿಡವಿಟ್ ವಿವಾದ ಏನು? ವಿವಾದ ಸಹಜವಾಗಿ ಅವರು 2 ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರೋದು. ಆ 2 ಕ್ಷೇತ್ರಗಳಲ್ಲೂ ಕೂಡ ವ್ಯತ್ಯಾಸ. ಈಗ 2 ಕ್ಷೇತ್ರಗಳಲ್ಲೂ ಕೂಡ ಒಬ್ಬ ವ್ಯಕ್ತಿ ಆಸ್ತಿ ಸಮನಾಗಿದೆ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಇರಬೇಕಲ್ವಾ. ಈಗ 100 ಕೋಟಿ ರೂಪಾಯಿ ಇದ್ದಾಗಲೂ ಕೂಡ ಪೆರಂಬೂರಿನಲ್ಲಿ ಅಷ್ಟೇ ತೋರಿಸಬೇಕು. ಆದರೆ ವ್ಯತ್ಯಾಸಗಳು ಕಂಡು ಬಂದಿದೆ. ಇದರ ಬಗ್ಗೆ ಇದೀಗ ತನಿಖೆಗಳು ಆಗಬೇಕು ಅಂತ ಅಲ್ಲಿಯ ಆ ವಿಘ್ನೇಶ್ ಅನ್ನುವಂಥವರ ಮಾತಾಗಿತ್ತು. ಹೀಗಾಗಿ ಅವರು ಅದಕ್ಕೆ ಕೋರ್ಟ್ಗೂ ಹೋಗಿದ್ರು ಕೂಡ, ಕೋರ್ಟ್ನಲ್ಲಿಯೂ ಕೂಡ ಇದೀಗ ನೋಟಿಸನ್ನು ಜಾರಿ ಮಾಡಲಾಗಿದೆ. ಅವರು ಹೇಳ್ತಾ ಇರೋದು ಪೆರಂಬೂರು ಅಫಿಡವಿಟ್ನಲ್ಲಿ ಯಾವುದೇ ಪ್ರಕರಣ ಇಲ್ಲ ಅಂತಲೂ ಕೂಡ ಏನೋ ಹೇಳಿದಾರಂತೆ. ಆದರೆ ತಿರುಚಿಯಲ್ಲಿ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್ನಲ್ಲಿ ಮದುರೈನಲ್ಲಿ ಇವರ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣ ಇದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಅಂದರೆ ಅಲ್ಲಿಯೂ ಕೂಡ ವ್ಯತ್ಯಾಸಗಳಾಗಿದೆ ಅಂತ. ಒಂದು ಆಸ್ತಿ ವಿವಾದ, ಆಸ್ತಿಯಲ್ಲಿ ಹೊಂದಾಣಿಕೆ ಆಗದೆ ಇರೋದು, ಮತ್ತೊಂದು ಕಡೆ ಪ್ರಕರಣಗಳಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅನ್ನುವಂಥ ವಿವಾದ ನಟ ವಿಜಯ್ ಮೇಲೆ ಬರ್ತಾ ಇದೆ. ಗಮನಿಸಬೇಕಾದಂಥ ಸುದ್ದಿ ಅಂತ ಹೇಳಿದರೆ, ಮೊದಲ ಚುನಾವಣೆಯಲ್ಲೇ ಇಂಥದ್ದೊಂದು ಹಿನ್ನಡೆಯನ್ನು ಮೊದಲ ಬಾರಿಗೆ ಇವರು ಅನುಭವಿಸ್ತಾ ಇರೋದು. ಇದರ ಜೊತೆಗೆ ವಿಜಯ್ ಆಸ್ತಿ ವಿವರದ ವ್ಯತ್ಯಾಸ ಏನು? ಅದೇ 115 ಕೋಟಿ ರೂಪಾಯಿ ಆಸ್ತಿಯನ್ನು ಪೆರಂಬೂರಿನಲ್ಲಿ ಘೋಷಣೆ ಮಾಡಿಕೊಂಡ್ರೆ ತಿರುಚಿರಾಪಳ್ಳಿ ಅನ್ನುವಂತಹ ವಿಧಾನಸಭಾ ಕ್ಷೇತ್ರ ಪೂರ್ವದಲ್ಲಿ ಏನಿದೆ ಅಲ್ಲಿ 220.15 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಸಹಜವಾಗಿ ಇದು ಒಬ್ಬ ವ್ಯಕ್ತಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತಹ ಸಮಯದಲ್ಲಿ ಈ ವ್ಯತ್ಯಾಸಗಳು ಕಂಡು ಬಂದಾಗ ಅನುಮಾನಗಳು ಬರುತ್ತೆ. ನಿಮಗೆ ದೇಶದ ರಾಜಕಾರಣದ ಇತಿಹಾಸದಲ್ಲಿ ಅನೇಕ ಜನ ಕರ್ನಾಟಕ ಸೇರಿದಂತೆ ಅರುಣಾಚಲ ಪ್ರದೇಶ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಶೈಕ್ಷಣಿಕ ಮಾಹಿತಿಯನ್ನು ತಪ್ಪಾಗಿ ತಿಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಅವರ ಶಾಸಕ ಸ್ಥಾನವನ್ನು ಅಸಿಂಧು ಮಾಡಲಾಗಿದೆ. ಅರುಣಾಚಲ ಪ್ರದೇಶದಲ್ಲಿ ಅಂತೂ ಒಂದು ಬಾರಿ ಏನಾಗಿತ್ತು ಘಟನೆ ಅಂತ ಹೇಳಿದ್ರೆ, ಅವರ ಮಗಳು ಮತ್ತು ಹೆಂಡತಿಯ ಹೆಸರಿನಲ್ಲಿರುವಂತಹ ವಾಹನಗಳನ್ನು ಅಫಿಡವಿಟ್ನಲ್ಲಿ ಸೇರಿಸಲಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಹೈಕೋರ್ಟ್ನಲ್ಲಿಯೂ ಕೂಡ ಅವರ ಶಾಸಕ ಸ್ಥಾನವನ್ನು ಅಸಿಂಧು ಮಾಡಲಾಗಿರುವಂತಹ ಪ್ರಕರಣಗಳಿದೆ. ಹಾಗಾದರೆ ಈ ವಿಚಾರದ ಬಗ್ಗೆ ಮದ್ರಾಸ್ ಹೈಕೋರ್ಟ್ ಏನು ಹೇಳುತ್ತೆ? ವಿಘ್ನೇಶ್ ಅನ್ನುವಂಥ ವ್ಯಕ್ತಿ ಹೈಕೋರ್ಟ್ಗೆ ಹೋದ್ರು. ಆ ಹೈಕೋರ್ಟ್ ಹೇಳ್ತಾ ಇದೆ ಇದು ಸ್ಪಷ್ಟ ಅಕ್ರಮ. ಇದು ಯಾಕಂದರೆ 100 ಕೋಟಿಗೂ ಅಧಿಕ ಮೊತ್ತದ ಆಸ್ತಿಯನ್ನು ಮರೆಮಾಚಲಾಗಿದೆ.
ಹೈಕೋರ್ಟ್ ಹೇಳಿರೋದು. ಇದೇ ಕಾರಣಕ್ಕಾಗಿ ಕೋರ್ಟ್ನವರು ಹೇಳಿದ್ದಾರೆ ಚುನಾವಣಾ ಆಯೋಗ ಮತ್ತು IT ಅಧಿಕಾರಿಗಳಿಗೆ ವರದಿಯನ್ನು ಕೊಡಬೇಕು ಅಂತ, ವಿವರಣೆ ಕೊಡುವಂತೆ ಅವರೆಲ್ಲ ಹೇಳಿದ್ದಾರೆ. ಇದು ಎಲ್ಲಿಗೆ ಹೋಗ್ಬಿಡುತ್ತೆ ಅಂತ ಹೇಳಿದರೆ ನಾಳೆ IT ಅಧಿಕಾರಿಗಳು ಕೂಡ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ವಿಜಯ್ ಅವರ ವಿರುದ್ಧ ತನಿಖೆ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಇವರು ಮರೆಮಾಚಿಬಿಟ್ರಲ್ಲ 100 ಕೋಟಿ ರೂಪಾಯಿ ಹಣವನ್ನು ಅಂತ. ಹೀಗಾಗಿ ಅವರು ಗಂಭೀರ ಅಕ್ರಮ ಅಂತ ಅವರು ಹೇಳಿದ್ದಾರೆ. 1 ವಾರದೊಳಗೆ ವಿವರಣೆಯನ್ನು ಕೊಡಬೇಕು ಅಂತ ಹೇಳಿ ಮುಂದಿನ ವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಹೀಗಾಗಿ ನೋಟಿಸನ್ನು ಕೂಡ ಕೊಡಲಾಗಿದೆ. ಇದು ಮದ್ರಾಸ್ ಹೈಕೋರ್ಟ್ ಹೇಳಿರುವಂಥ ವಿಚಾರ ವಿಜಯ್ ಅವರ ವಿಚಾರದಲ್ಲಿ. ಆದರೆ ಏನಾಗುತ್ತೆ, ಚುನಾವಣಾ ಭವಿಷ್ಯಕ್ಕೆ ಇದು ಕುತ್ತು ತರಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಏನು ಚುನಾವಣೆಗೆ ಬರುವಂತಹ ಕುತ್ತು? ಭಾರತೀಯ ಚುನಾವಣಾ ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡುವಾಗ ಸರಿಯಾದ ಸಮರ್ಪಕವಾದ ಅಕ್ಯುರೇಟ್ ಮಾಹಿತಿಯನ್ನು ಕೊಡಬೇಕಾಗಿದ್ದು ನಿಯಮ. ಅದು ಆಸ್ತಿ ಆಗಿರ್ಬೋದು, ಸಾಲ ಆಗಿರ್ಬೋದು, ಕ್ರಿಮಿನಲ್ ಮಾಹಿತಿಗಳಾಗಿರ್ಬೋದು, ಸಂಬಂಧಿಕರ ಡೀಟೇಲ್ಸ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಕೊಡಬೇಕು. ಆದರೆ ಇದು ದುರುದ್ದೇಶದಿಂದ ಕೂಡಿದೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಏನಾದರೂ ಗೊತ್ತಾದರೆ ಅವರು ಅನರ್ಹರಾಗಿಬಿಡ್ತಾರೆ. ಒಂದು ವೇಳೆ ಈಗ ಚುನಾವಣಾ ಪೂರ್ವದಲ್ಲಿ ಇದೆಲ್ಲವೂ ಕೂಡ ಸಾಬೀತಾದರೆ ಅವರ ನಾಮಪತ್ರ ವಜಾ ಆಗುತ್ತೆ. ಚುನಾವಣೆಯ ನಂತರ ಆದರೆ ಗೆದ್ದರೂ ಕೂಡ ಅವರ ಅನರ್ಹತೆಯನ್ನು ಅನುಭವಿಸಬೇಕಾಗುತ್ತೆ, ಅವರ ಆಯ್ಕೆಯನ್ನೇ ಅಸಿಂಧು ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ತೆರಿಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ IT ಅಧಿಕಾರಿಗಳು ಇವ್ರ ವಿರುದ್ಧ ತನಿಖೆಯನ್ನು ಮಾಡಬಹುದು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗ್ಬಿಡುತ್ತೆ, ಈಗ ಭ್ರಷ್ಟಾಚಾರದ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಂತ ಒಂದು ಪಾರ್ಟಿಯನ್ನು ಕಟ್ಕೊಂಡು ವಿಜಯ್ ಅವರು ಹೋರಾಟ ಮಾಡ್ತಿದ್ದಾರೆ. ಇದು ಮತದಾರರ ಮೇಲೆ ಹೆಂಗೆ ಗಂಭೀರವಾಗಿ ಪರಿಣಾಮವನ್ನು ಬೀರುತ್ತೆ, ಮತದಾರರು TVKಯನ್ನು ವಿಜಯ್ ಅವರನ್ನು ಹೆಂಗೆ ನೋಡ್ತಾರೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿ ಬರುತ್ತೆ. ಚುನಾವಣೆಯ ಜೊತೆಗೆ ಕೆಲವೊಂದಿಷ್ಟು ನೈತಿಕ ಪ್ರಶ್ನೆಗಳನ್ನು ಕೂಡ ವಿಜಯ್ ಅವರು ಎದುರಿಸಬೇಕಾಗುತ್ತೆ. ಇದರ ಜೊತೆಗೆ ವಿಜಯ್ ಪರ ಇರುವಂತಹವರ ವಾದ ಏನು, ಈ ಪ್ರಶ್ನೆಗೆ ಉತ್ತರ. ವಿಜಯ್ ಅವರು ಹೇಳ್ತಾ ಇದ್ದಾರೆ ಬೈ ಮಿಸ್ಟೇಕ್ ಆಗಿದೆ, ತಾಂತ್ರಿಕ ದೋಷ ಮತ್ತು ಟೈಪಿಂಗ್ ಮಿಸ್ಟೇಕ್. ಇದನ್ನು ಹೆಂಗೆ ನಂಬೋದು ಎನ್ನುವಂಥ ಪ್ರಶ್ನೆ. ಅನೇಕ ಜನ ಇಂಥ ಸಂದರ್ಭಗಳಲ್ಲಿ ಇಂತಹ ತಪ್ಪುಗಳಾದಂತಹ ಸಮಯದಲ್ಲಿ ಇಂಥದ್ದನ್ನೇ ವಾದವನ್ನು ಮಾಡ್ತಾರೆ. ಕೆಲವೊಂದಿಷ್ಟು ಏನೋ ಬೈ ಮಿಸ್ಟೇಕ್ ಆಯಿತು ಹೀಗೆ ಅಂತ. ಆದರೆ 100 ಕೋಟಿ ರೂಪಾಯಿ ಮೊತ್ತದ ವ್ಯತ್ಯಾಸವನ್ನು ಕೇವಲ ಟೈಪಿಂಗ್ ಮಿಸ್ಟೇಕ್ ಅಂತ ಒಪ್ಪೋದು ಕಷ್ಟ ಅಂತ ಕೋರ್ಟ್ ಹೇಳ್ತಾ ಇದೆ. ವಿಘ್ನೇಶ್ ಅವರು ಕೂಡ ಅದೇ ವಾದ ಮಾಡಿದರು. 100 ಕೋಟಿ ರೂಪಾಯಿ ವ್ಯತ್ಯಾಸವನ್ನು ಹೆಂಗೆ ನೀವು ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳ್ತೀರಿ ಎನ್ನುವಂಥದ್ದು ಕೂಡ ಆ ಕಾರಣಕ್ಕಾಗಿ ಆಯಿತು. ಹೀಗಾಗಿಯೇ ಹೈಕೋರ್ಟ್ ಅರ್ಜಿದಾರರ ಪರವಾದಂತಹ ವಾದವನ್ನು ಮನ್ನಿಸಿ ಇದೀಗ 1 ವಾರದ ಒಳಗಡೆಗೆ ವರದಿಯನ್ನು ಕೊಡಬೇಕಂತ ಹೇಳಿದ್ದಾರೆ. ಈ ವರದಿ ಬಂದ ನಂತರ TVK ನಾಯಕ, TVK ಮುಖ್ಯಸ್ಥ ವಿಜಯ್ ಅವರ ರಾಜಕೀಯ ಹಾದಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 3 ದಿನಗಳು, ಚುನಾವಣೆಗೆ 3 ದಿನ ಇರುವಂತಹ ಸಮಯದಲ್ಲಿ ಇವೆಲ್ಲ ಬೆಳವಣಿಗೆಗಳಾಗಿರೋದು ಮತದಾರರ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ. ಬಿಕಾಸ್ ಈ ಚುನಾವಣೆಯಲ್ಲಿ ವಿಜಯ್ ಮಹಿಳೆಯರು ಮತ್ತು ಯುವ ಮತದಾರರನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ ಎನ್ನುವಂತಹ ಸುದ್ದಿಗಳು ಬಂದಿತ್ತು. ಈ ಭ್ರಷ್ಟಾಚಾರದ ಅಂದರೆ ಈಗ ಇವರು ಹೇಳ್ತಾ ಇರೋದೇನು, ಅವರು ಉದ್ದೇಶಪೂರ್ವಕವಾಗಿ ಮರೆಮಾಚುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ. ಈ ಉದ್ದೇಶಪೂರ್ವಕವಾದಂತಹ ಮರೆಮಾಚಿಕೆ ಯತ್ನ ಏನಾದರೂ ಸಾಬೀತಾಗ್ಬಿಟ್ರೆ ಇದು ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ರಾಜಕೀಯ ಜೀವನದಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಇದೊಂದು ವೇಳೆ ಸಾಬೀತಾದರೆ ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೂ ಕೂಡ ವಿಜಯ್ ಅವರಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇದರೊಂದಿಗೆ ಇವತ್ತಿನ